ಓಕೆ, ಇವಾಗ ನಾವು ಫಸ್ಟಿಗೆ ಇಲ್ಲಿ ಸಿಸಿಗೆ ಬಂದಿದ್ದೀವಿ, ಸಿಟಿ ಸೆಂಟರ್, ಮತ್ತೆ ಬಿಸಿಗೆ ಹೋಗ್ತೀವಿ. ಬಿಸಿ ಸೆಂಟರ್ ಅದೇ ಹೌದು, ಬಿಸಿ ರೋಡ್. ಹಾಗೆ ಇಲ್ಲಿ ಕೆಲವು ಅದು ಎಂಥದ್ದು ಶೋಪೀಸ್ ಹಾಬ್ ತಗೊಳ್ಳೋದು, ಚಿಮ್ನಿ ಹಾಬ್ ತಗೊಳ್ಳೋದು ಉಂಟು. ಹಾಗೆ ಯಾರಿಗೆ ನೀವು ಫ್ರಿಜ್ ಹುಡುಕೋದು? ನನ್ನ ತಂಗಿಗೆ, ಸಣ್ಣ ತಂಗಿಗೆ ಗಿಫ್ಟ್, ಗೃಹ ಪ್ರವೇಶದ ಗಿಫ್ಟ್ ಕೊಡಲಿಲ್ಲ. ನನ್ನ ಜೊತೆ ಈಗ ಅಂದರೆ ಅವರು ಆ ಮನೆಯಲ್ಲಿ ನಿಲ್ಲುವಾಗ ಕೊಡ್ತೇವೆ ಅಂತ ಹೇಳಿದ್ದೆ. ನೀವು ಗಿಫ್ಟ್ ಕೊಡೋದು ಅವರಿಗೆ? ಇವತ್ತು ಮೀಟಿಂಗ್ಗೆ ನಾನು ಪೃಥ್ವಿ ಹಾಗೂ ಜೈಸನ್ ನಮ್ಮ MC ಇಬ್ಬರಿಗೆ ನಾನು ಹೇಳಿದ್ದೀನಿ. ಅವರಿಬ್ರು ಕೂಡ ಬಂದಿದ್ದಾರೆ. ಅಂದ್ರೆ ಒಂದು ಸ್ವಲ್ಪ ಕನ್ನಡ ಲ್ಯಾಂಗ್ವೇಜ್ ಅದು ಇದೆಲ್ಲ ಮಿಕ್ಸ್ ಆಗ್ಲಿ ಅಂತ ಹೇಳಿ, ಇನ್ನೊಂದು ನಮ್ಮ ಟ್ರೆಡಿಷನಲ್, ಎರಡು ಕೂಡ ಮಿಕ್ಸ್ ಮಾಡಿ ನಾವು ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. ಯಾಕಂದ್ರೆ ನಿಮ್ಗೆ ನಾನು ಇನ್ವೈಟ್ ಮಾಡಿದ್ದೀನಿ, ಹಾಗಾಗಿ ನೀವು ತುಂಬಾ ಎಂಜಾಯ್ ಮಾಡಬೇಕು ನನ್ನ ಫಂಕ್ಷನ್ ಅಂತ ಹೇಳಿ. ಹಾಗೆ ಹೋಪ್ ಇದೆ ಇವರು ಚೆನ್ನಾಗಿ ಮಾಡ್ತಾರಂತ ಹೇಳಿ. ಕೆಲವರು ಸುಮಾರು ಜನ ನೋಡಿರ್ಬೋದು, ನೀವು ಕೆಲವರು ರೆಕಮೆಂಡ್ ಕೂಡ ಮತ್ತೆ ಕೂಡ ಹೇಳಿದ್ದಾರೆ ನಮಗೆ. ನಾವು ಹೇಳಿದ ಮೇಲೆ ಸುಮಾರು ಜನ ರೆಕಮೆಂಡ್ ಮಾಡಿದ್ದಾರೆ ಇವರಿಬ್ಬರಿಗೂ. ಹಾಗೂ ಥ್ಯಾಂಕ್ ಯು ಸೋ ಮಚ್ ಬಂದಕ್ಕೆ. ನನ್ನ ಫಂಕ್ಷನ್ ಒಂದು ತುಂಬಾ ಚೆನ್ನಾಗಿ ಮಾಡಿಕೊಡಿ ಅಷ್ಟೇ. ಓಕೆ, ಇಲ್ಲಿ ಇವಾಗ ನಮ್ಮ ಪಜೇಶ್ ಕಣ್ಣ ಕಾಫಿ ಮಾಡ್ತಾ ಇದ್ದಾನೆ. ಹಾಗೂ ಇವರಿಲ್ಲಿ ಎಲ್ಲ ತಿಂಡಿಯನ್ನು ತಿಂತಾ ಇದ್ದಾರೆ, ನಮ್ಮನ್ನು ಕೊಡದೆ. ಈಗಿನ ಕಾಲಿದ್ದು ಅಜ್ಜಿಯವರು ಹಾಗೇನೆ, ಮೊಮ್ಮಗನಿಗೆಲ್ಲ ಕೊಡೋದಿಲ್ಲ, ಅವರೇ ತಿನ್ನೋದು. ಮತ್ತು ಅವ್ರದ್ದು ತಿಂಡಿ ಹೊಟ್ಟೆ ಫುಲ್ಲಾದ ಮೇಲೆ ಉಳಿದದ್ದು ಕೊಡೋದು, ಇಲ್ಲದ್ರೆ ಇಲ್ಲ. ನಾವೆಲ್ಲ ಅಡ್ಜಸ್ಟ್ ಮಾಡಬೇಕು, ಫೈಟ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಿ ಉಂಟು? ಏನಿಲ್ಲ, ಖಾಲಿ ಆಯ್ತು, ಎಲ್ಲ ಅವರೇ ತಿಂದು. मोटू पटी ಅದು ಅವನು ಸುಟ್ಟಂಗಡಿ ಪಟಿ ಅದು ಕಾರಿನ ಡ್ರೈವರ್ ನೀನಲ್ಲ, ಕಾರಿನ ಡ್ರೈವರ್ ನೀನಲ್ಲ, ಹಿಂದೆ ಬಾರ ಹೋಗಲ್ಲ. ಎಂತ ಪ್ರಿಯಾ ತಗೋ ಎಂತ ಅವ್ರದ್ದು ನೀರಲ್ಲ ಅಂತ ಬಸ್ಸಲ್ಲ ಆಫ್ कर गिल एसी ಇದೆ ಓಕೆ. ಇವಾಗ ಫಸ್ಟ್ ಎಲ್ಲಿ ಆಯ್ತು, ರಿಲಯನ್ಸ್ ಆಯ್ತು ಇವತ್ತು ಬೆಳಗ್ಗೆಯಿಂದ. ಅಲ್ಲಿಂದ ಹೋಗಿ ಬಂದು MC ಅವರು ಬಂದಿದ್ರು, ಅವರ ಹತ್ರ ಡಿಸ್ಕಷನ್ ಆಯ್ತು. ಇವಾಗ ಇಲ್ಲಿಂದ ಸೀದಾ ನಮ್ಮ ಫರ್ನಿಚರ್ ಅಂಗಡಿಗೆ ಹೋಗ್ತಾ ಇದ್ವಿ. ಮೆಟ್ರೋ ಕೇರಳಕ್ಕೆ ಹೋಗ್ತಾ ಇದ್ವಿ. ಯಾಕಂದ್ರೆ ನಾವು ಸ್ಟ್ಯಾಚ್ಯೂಸ್ಗೆ ಹೋಗ್ಲಿಕ್ಕೆ ಇತ್ತು ನಿಜವಾಗ್ಲೂ ಇವತ್ತು, ಆದ್ರೆ ಹೆಚ್ಚಾಗಿ ಎಲ್ಲಾನು 5:30 ಒಳಗೆ ಕ್ಲೋಸ್ ಆಗುತ್ತೆ. ಹಾಗಾಗಿ ನಾವು ಹೋಗುದಿಲ್ಲ. ಹೌದು, ನಾಳೆ ಹೋಗುದಂತ ಹೇಳಿ, ನಾಳೆ ಹೋಗ್ಲೇಬೇಕು, ಸ್ಟ್ಯಾಚ್ಯೂಸ್ ಇದ್ ಮಾಡ್ಲೇಬೇಕು, ತರ್ಲೇಬೇಕು. ಹಾಗೆ ಅದಕ್ಕೆ ಹೋಗ್ತಾ ಇದ್ವಿ. ಓಕೆ, ಹೋಗನ್ವಾ. ಓಕೆ, ನಾನು ಹೇಳಿದಾಗೆ ಸುಮಾರು ಫರ್ನಿಚರ್ ನಾವು ಲಾಸ್ಟ್ಗೆ ಮೆಟ್ರೋ ಫರ್ನಿಚರಿಂದನೇ ತೊಗೊಂಡ್ವಿ. ನಮಗೆ ಎಲ್ಲ ಕಡೆ ತಿರುಗಾಡಿ ಇಲ್ಲಿದ್ದೇ ನಮಗೆ ಸ್ವಲ್ಪ ಬೆಸ್ಟ್ ಪ್ರೈಸ್ ಅಂತ ಎನಿಸ್ತು. ತಲಪಾಡಿ ಹತ್ರ ಇದು ಬರುತ್ತೆ. ನಾನು ಹೇಳಿದ್ದೆ
ಇಲ್ಲಿ ನಾವು ರಿಕ್ಲೈನರ್ಸ್ ಮತ್ತು ಕೆಲವು ಸೋಫಾ ಲಾಸ್ಟ್ ಟೈಮಲ್ಲಿ ಅವರಿಗೆ ಆರ್ಡ್ರ್ ಕೊಟ್ಟರು, ಅವರು ಚೆನ್ನಾಗಿ ನಮಗೆ ಮಾಡಿಕೊಟ್ರು. ಮತ್ತು ಕೆಲವು ನನಗೆ ಇಲ್ಲಿ ಬೇಕಿತ್ತು ನೋಡಿ ಇಂಥದ್ದೆಲ್ಲ ಇಂಟೀರಿಯರ್ಗೆ, ಹಾಗೆ ಅದನ್ನೆಲ್ಲ ನಾನೀಗ ಪರ್ಚೇಸ್ ಮಾಡ್ತಾ ಇದ್ದೀನಿ. ಓಕೆ, ಈಗ ವಿನೋಡ್ನ ಕಬಾಬ್ ತರಲಿಕ್ಕೆ ಹೋಗಿದ್ದಾನೆ. ನಮಗೆ ನಾವೀಗ ಮನೆ ಹತ್ರ ಬಂದಿದ್ದೀವಿ. ಹಾಗೆ ಅಲ್ಲಿ ಮೇಲೆ ಎಲ್ಲರೂ ಕೂತ್ಕೊಳ್ತಿದ್ವಿ. ಹಾಗೆ ಅವನಲ್ಲಿದ್ದಾನೆ. ಈಗ ಅವನು ನಮಗೆಲ್ಲ ಕಬಾಬ್ ತರಲಿಕ್ಕೆ ಹೋಗಿದ್ದಾನೆ. ಅಲ್ಲಿ ಕೂತ್ಕೊಂಡು ತಿನ್ನುವ ಅಂತ. ಲೇಟ್ ಆಯ್ತಲ್ಲ, ಹಸಿವು ಕೂಡ ಆಗ್ತಿದೆ ನಮಗೆ ಎಲ್ಲರಿಗೆ. Happy birthday to you. ಗಂಟೆ 50 ಇನ್ನು ಕೂಡ ಸೈಟಲ್ಲೇ ಇದ್ದೀವಿ ನಾವು. ಇಲ್ಲಿ ಶವರ್ಮಾ ಹಾಗೂ ಚಿಕನ್ ತಗೊಂಡು ಬಂದಿದ್ದಾರೆ ಪದ್ಮ ಅವರು, ಫ್ರೈಡ್ ಚಿಕನ್, ಅದನ್ನೇ ತಿಂತಾ ಇದ್ದೀವಿ. ಓಕೆ, ಗಂಟೆ 12 ಆಗ್ತಾ ಬಂತು. ಮಧ್ಯ ರೋಡಲ್ಲಿ ಇವಾಗ ನಾವು ನಿಂತಿದ್ದೀವಿ. ರಾಯ್ ಇಲ್ಲಿ ಹೋಗಿದಾನ? ಎಲ್ಲಿದೆಯಾ ನೋಡಿ, ನಮ್ಮ ಡ್ರೈವರೇ ಇಲ್ಲ ಇಲ್ಲಿ, ನೋಡ್ಬೋದು ನೀವು. ಡ್ರೈವರ್ಲೆಸ್ ಕಾರ್ ಓಡ್ತಾ ಇದೆ. ವಿನು ಯಾರ್ದು ಗಾಡಿ ಇಲ್ಲಿ ರೋಡಲ್ಲಿ ಹಾಳಾಗಿದೆ, ಹಾಗೆ ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿದ್ದಾನೆ. ನಾವು ಫ್ಯಾಮಿಲಿಯಲ್ಲಿ ಬಾಕಿ ಈ ಗಾಡಿಯಲ್ಲಿ, ಅವನು ಯಾರಿಗೂ ಅಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿದ್ದಾನೆ. ಇಷ್ಟೊತ್ತಲ್ಲಿ ಮೆಕ್ಯಾನಿಕ್ ಕೂಡ ಸಿಗುದಿಲ್ಲ, ಅವನಿಂದ ಎಷ್ಟಾಗುತ್ತೆ ನೋಡ್ಲಿಕ್ಕೆ ಹೋಗಿದ್ದಾನೆ ಅಷ್ಟೇ. ದೇರಳಿ ಕಟ್ಟೆಯವರಂತೆ ಯಾರೋ ಪಾಪ, ಅವ್ರದ್ದು ಗಾಡಿ ಹಾಳಾಗಿ ಅಲ್ಲಿ ನಿಂತಿದೆ. ಓಕೆ, ಅಮ್ಮಂದು ಊಟ ಆಗ್ಲಿಲ್ಲ ಪಾಪ, ಇವತ್ತು ಸಾಕಾಗಿ ಹೋಗಿದೆ ಅಮ್ಮನಿಗೆ ನಮ್ಮ ಜೊತೆ ಬಂದು. ಯಾಕಪ್ಪ ಇವ್ರ ಜೊತೆ ಬಂದಿದ್ದೀನಿ ನಾನು ಅಂತ ಹೇಳಿ ಆಗಿದೆ ಅವ್ರಿಗೆ, ಅಲ್ಲಮ್ಮ? ಎಂತ ಮಾಡೋದಮ್ಮ, ಕೆಲವೊಮ್ಮೆ ಆಗುತ್ತೆ ಹೆಚ್ಚು ಕಮ್ಮಿ. ಓಕೆ, ವಿನು ಬರ್ಲಿ, ಆಮೇಲೆ ಹೋಗುದು ಮನೆಗೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನೆಕ್ಸ್ಟ್ ಡೇ. ಫಸ್ಟಿಗೆ ನಾವು ತಿಮ್ಮಿಯ ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಅವರ ಮಿಸ್ ಎಲ್ಲ ಇದ್ರು ನೋಡಿ, ಅವರಿಗೆ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡ್ಲಿಕ್ಕಂತ ಹೇಳಿ. ಬೇಗ ಬೇಗ ಮಾಡ ಆಯ್ತಾ? ಇಷ್ಟು ಪ್ಯಾಕ್ ಆಯ್ತು. ನಾವೆಲ್ಲ ಫುಲ್ ಸಾಕಾಗಿ ಹೋಗಿದೆ. ಹೋಗ್ತದೆ ನಮ್ಮ ಮುಡಿಪುಗೆ. ಒಂದು ಇಲ್ಲಿದ್ದು ಇದು ಅದು ಚೇಂಜ್ ಮಾಡ್ತಾರಂತೆ, ಕುಶನ್ ಫುಲ್ ಚೇಂಜ್, ರಿನೋವೇಟಿಂಗ್. ಸೊ ಈಗ ನಾವು ಹೋಗ್ತೀವಿ, ನಾನು ಮತ್ತೆ ರಾಯ್ ಪಿಕಬಲ್ಲಿ ಹೋಗ್ತೀವಿ. ನಾನು ಬರ್ತಾ ಇದ್ದೇನೆ, ಟೂ ವೀಲರ್ ಅಲ್ಲಿ ಬರ್ತೇನೆ. ಅದೇ ನಾನು ಬರ್ತಾ ಇದ್ದೇನೆ. ಇದು ನಂಗೆ ನಿಂಗೆ ಕೊಡ್ತೀನಿ. ಬಾಯ್ ಬಾಯ್ ಬಾಯ್. ಅಮ್ಮ ಊಟ ಕಳಿಸಿಕೊಟ್ಟಿದ್ದಾರೆ ಮಾಡಿ. ಅದು ತಿಮ್ಮಿ ತಂದಿದ್ದಾಳೆ, ತಿಮ್ಮಿ ಮತ್ತು ಮಕ್ಕಳು. ಅವರು ಊಟ ಮಾಡಿದ್ದಾರೆ. ನಾನು, ನೀವು, ವಿನು ಮತ್ತು ಪದ್ಮ. ಮುಂದ್ಗಡೆ ಗ್ರೌಂಡ್ ಉಂಟು ನೋಡಿ, ಅದನ್ನು ಕ್ಲೀನ್ ಮಾಡಿಸ್ತಾ ಇದ್ವಿ. ಫಂಕ್ಷನ್ ಇಲ್ಲೇ ಮಾಡಿಸೋದಂತ ಹೇಳಿ. ನಮ್ಮ ಮನೆಯ ಕಂಪ್ಲೀಟ್ ಆಪೋಸಿಟ್ ಇದೆ ಇದು, ಹಾಗೂ ಪೇಂಟಿಂಗ್ ಅದು ಇದೆಲ್ಲ ಇವಾಗ ಆಗ್ತಾ ಉಂಟು. ನಿಜವಾಗ್ಲೂ ಹೇಳೋದಾದರೆ ಮನೆ ಕೆಲಸ ಇನ್ನೂ ಕೂಡ ಏನು ಮುಗಿಲಿಲ್ಲ. ತುಂಬ ಟೆನ್ಷನ್ ಆಗ್ತಾ ಉಂಟು, ಆದರೆ ಹೇಳೋದು ಯಾರ ಹತ್ರ ಅಲ್ವಾ?
ರೆಡಿಯಾಗಿಲ್ಲ, ಲೈನಲ್ಲಿ ನಿಲ್ಲಿಕ್ಕೆ ಬಂದಿದ್ರು ಕೆಲವು ಜನ. ಸ್ಪೆಷಲ್ ದೋಸೆ, ಅವನ ಕೈ ಮೇಲೆ ಹಾಕಿ ಅಂಟಿ. ತುಪ್ಪ ದೋಸೆ, ಬೆಣ್ಣೆ ದೋಸೆ, ತುಪ್ಪ ದೋಸೆ, ಹರಿಳು ದೋಸೆ. ಎಂತ ತಲೆ ನಿಂದು. ಇದಕ್ಕಿದು ಅದಕ್ಕೆ ಚಟ್ನಿ. ಸುಮ್ಮನೆ ಚಟ್ನಿ ತಗೊಂಡು ಎಂತ ಅಂಟಿ ಹಾಕಿ. ಹಿರಳು ದೋಸೆ ಉಂಟಾ? ಹಿರಳು ದೋಸೆ, ಈರುಳ್ಳಿಕಾಯಿ ಹತ್ರ ಕೇಳು, ಟೇಸ್ಟ್ ಮಾಡೋ. ಈರುಳ್ಳಿಕಾಯಿ ಹತ್ರ ಕೇಳು, ಈರುಳ್ಳಿ ದೋಸೆ ಇದೆ ಅಂತ. ಯಾವಾಗ? ನಿನ್ನೆ ನಾನು ಬೇಡ ಅಂತ ಹೇಳಿ ಅವಾಗ ನೀವು ಕೊಟ್ಟಿದ್ದೆ. ಈಗ ನಾನು ಬೇಕಂತ ಹೇಳಿ ಈಗ ನೀವು ಕೊಟ್ಟಿದ್ದೀರಿ. ಎಲ್ಲಾಗ ಕೊಂಟಿಗೆ ಕೊಟ್ಟೆ. ಬೇಕಿತ್ತ ನಿಮ್ಗೆ? ಮಾಡ ನೀವು ಸುಮ್ಮನೆ ಮತ್ತೆ ಹಾಕೊಳ್ಳಿ. ಇವನು ಗೋವಿನಲ್ಲ ಗೋವಿನ್ ಮಿನ್ಸೋಗಸ್, ಗೋವಿನ್ ವಿನಯ್ ರೇಗು, ಗೋವಿನ್ ವಿನಯ್ ರೇಗು, ಗೋವಿನ್ ಗಿನಗಸ್, ಗೋವಿನ್ ವಿನಯ್ ರೇಗು. ಇವರಿಬ್ಬರು ನೆನಪುಂಟಲ್ಲ ನಿಮ್ಗೆ? 45 ಅಂತ. ನಾನು ನೆನಪಿದ್ದೀನಿ, ನಿಮ್ಮನ್ನು ಯಾವಾಗಲೂ ಮನೋರಂಜಿಸ್ತೇನೆ ಇರ್ತೇನೆ. ಹೌದಾ? ಎಬ್ಬೆ ಎಂತ ಮಾಡುದು ಮೇಲೆ ಕೆಳಗೆ? ತೊಂಡೆಕಾಯಿ ಮಾಡುದಾ? ಅದು ಬಿಡಿ, ಅದು ನನ್ನ ಬ್ಯಾಗ್. ಎಲ್ಲ ನಿನ್ನೆ ಕುತ್ತಿಗೆಗೆ ಇದು ಮಾಡ್ಲಿಕ್ಕೆ ನಿಮ್ಗೆ ಯಾಕೆ ಮತ್ತೆ? ಇಲ್ಲಿ ಇದನ್ನು ಯಾಕೆ ಇಲ್ಲಿ ಇಟ್ಟದ್ದು? ಅದು ಸುನೀತನ ಹತ್ರ ಕೇಳಿ. ತೊಂಡೆಕಾಯಿ ಜಾಗದಲ್ಲಿ ಸರಿ, ಇಲ್ಲಿ ನೋಡಿ ತಂಡುಲ್ಲಿ ತೆಗುದಂತೆ. ಎಲ್ಲಿ ಕಾಣ್ತಾ ಇಲ್ಲ ತೊಂಡೆಕಾಯಿ ಮೇಲೆ ಉಂಟು. ಮೇಲೆ ಎಂತ ಉಂಟಂತ? ಇಲ್ಲಿ ಒಂದು ಕಾಣ್ತು. ಒಂದಲ್ಲ, ಇಲ್ಲಿ ಸಹ ಉಂಟು. ನೋಡಿ, ಇದೊಂದು ತಂಡುಲ್ಲಿ. ಹೋಗಿ ಹತ್ತಿ ಓ ಆಂಟಿ, ಹತ್ತಿ ಅಲ್ಲ ಹತ್ತಿ. ಎಂತ ಹತ್ತುದು? ಹತ್ಬೇಕು ಹತ್ತಿ. ಅಲ್ಲಿ ಉಂಟು ಎಡೆಯಲ್ಲಿ. ಅದೇ ಹತ್ತಿ. ನಿಮ್ಗೆ ಸ್ಪೈಡರ್ ಮ್ಯಾನ್ ಆಗ್ಲಿಕ್ಕೆ ಬರುತ್ತೆ ಅಲ್ಲ? ಅದು ಎಲ್ಲಿ ಉಂಟು ಮಾರಾಯ? ಎಂತ ಒಂದು ಜಾಲೆಯಿಂದ ಇನ್ನೊಂದು ಜಾಲೆ ತೆಗೆದು ಮಾಡಿ. ಮೆಲ್ಲ ಬೇಡ ಬಿಡಿ, ನಾನೇ ಹತ್ತೀನಿ. ಆಂಟಿಗೆ ಹತ್ತಿಕ್ಕಾಗಲ್ಲ ಅಂತ ನಾನು ಹತ್ತಿದ್ದೀನಿ. ಸರ್ಕಸ್ ಮಾಡುತ್ತಿರುವ ನಮ್ಮ ಪಜೇಶ್ ಖನ್ನಾ. ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಬೆಳಿಗ್ಗೆನೆ ಇವತ್ತು ಹೊರಡ್ತಾ ಇದ್ದೀನಿ. ನಿಜವಾಗ್ಲೂ ನನ್ನ ಹತ್ರ ಟೈಮ್ ಚೂರು ಕೂಡ ಇಲ್ಲ. ಗೃಹ ಪ್ರವೇಶ ಆದರೂ ನಾವು ಬ್ಯೂಟಿ ಪಾರ್ಲರ್ ಅಲ್ಲಿ ಇಲ್ಲಿ ಎಲ್ಲಿಗೆ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ. ನಮಗೆ ಎನಿಸಿದ್ದೆ ಹೇರ್ ಸ್ಪಾ ಎಲ್ಲ ಮಾಡಬೇಕು ಅಂತೇಳಿ, ಏನು ಕೂಡ ಮಾಡಲಿಕ್ಕೆ ಆಗಲಿಲ್ಲ. ನಿಜವಾಗ್ಲೂ ಗೃಹ ಪ್ರವೇಶ ದಿನ ಎಲ್ಲರೂ ಫೇಶಿಯಲ್ ಅದು ಇದೆಲ್ಲ ಮಾಡ್ತಾರೆ. ಆದರೆ ನಾನು ಏನು ಕೂಡ ಮಾಡಿಸ್ಲಿಲ್ಲ. ಯಾಕಂದರೆ ಟೈಮೇ ಇಲ್ಲ ಎಲ್ಲಿ ಮಾಡಿಸೋದು ನಾವು. ಹಾಗೆ ನಾನಿವಾಗ ಜಸ್ಟ್ ಒಂದು ಫ್ಲೇಟನ್ಗೆ ಯಾವಾಗಲೂ ಆಸೆ ಇತ್ತು ಗೃಹ ಪ್ರವೇಶಕ್ಕೆ ನಮಗೆ ನೇಲ್ ಒಂದು ಎಕ್ಸ್ಟೆನ್ಷನ್ ಮಾಡಿಸೋಣ ಅಂತ ಹೇಳಿ. ಅದೊಂದು ಹೇಳಿದ್ದವಳಿ ಖಂಡಿತವಾಗ್ಲೂ ಮಾಡಿಸೋಣ ಅಂತೇಳಿ. ಆ ಒಂದು ಪ್ರಾಮಿಸ್ಗೋಸ್ಕರ ಇವತ್ತು ನಾವು ಹೋಗ್ತಾ ಇದ್ದೀವಿ. ಇವತ್ತು ನಾನು ಹೋಗ್ತಾ ಇದ್ದೀನಿ. ಇಲ್ದಿದ್ರೆ ಚೂರು ಟೈಮ್ ಕೂಡ ಇರಲಿಲ್ಲ. ಹಾಗೆ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ನಾನು ಒಬ್ಬರ ಹತ್ರ. ತೊಗೊಂಡು ಅಲ್ಲಿ ನಾನು ಮತ್ತು ಫ್ಲೇಟ ಇಬ್ಬರು ಕೂಡ ಹೋಗ್ತೀವಿ. ನಾನು ತೋರಿಸ್ತೀನಿ ಅಲ್ಲಿ ಹೋಗಿ ನಿಮಗೆ. ಫಸ್ಟಿಗೆ ಬ್ರೇಕ್ಫಾಸ್ಟ್ ಕೂಡ ಆಗಲಿಲ್ಲ, ಸೀದಾ ಹೊರಡ್ತಾ ಇದ್ದೀನಿ ನಾನು. ಬೇಗ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಹೋಗೋದು. ಗುಡ್ ಮಾರ್ನಿಂಗ್. ಓಕೆ, ಈಗ ಬ್ರೇಕ್ಫಾಸ್ಟ್ ಆಗ್ತಾ ಉಂಟು. ದೋಸೆ ಚಟ್ನಿ ಹೊಸೋದಿಲ್ಲ ನಮಗೆ, ತುಂಬ ಬ್ಯುಸಿ ಇದ್ದೀವಿ ನಾವು. ಎಲ್ಲ ಗಡಿಬಿಡಿಯಾಗಿ ಹೋಗಿದೆ. ಈಗ ನಾವು ಇಲ್ಲಿಂದ ಒಂದು ಸಾಮಾನೊಂದು ಖಾಲಿ ಮಾಡ್ತಾ ಇಲ್ಲ, ಹಾಗಾಗಿ ಬಚಾವಾಗಿದೆ. ಇಲ್ದಿದ್ರೆ ಅದು ಹತ್ತಿನೇ ನಮ್ದು. ಒಂದು 10 ದಿನ ಕೊಟ್ಟಿದ್ರೆ ಸೆಟ್ ಮಾಡ್ಬೋದಿತ್ತು. ಒಂದೇ ದಿನದಲ್ಲಿ ನಾವು ಏನ್ ಮಾಡ್ಲಿಕ್ಕಾಗುತ್ತೆ? ಗೃಹ ಪ್ರವೇಶ ಜನ ಬರ್ತಾರಲ್ಲ, ಎಲ್ರಿಗೆ ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದೇ ತಗೊಂಡು ಹೋದ್ರೆ ಸಾಕು, ಎಲ್ಲ ಒಮ್ಮೆ ಸೆಟ್ ಆಗುತ್ತೆ. ನಾನು ಮತ್ತೆ ತಿಮ್ಮಿ ಒಂದು ಇವತ್ತು ಇದಕ್ಕೆ ಹೋಗ್ತಾ ಅದು ತಿಮ್ಮಿಯ ವಿಷಯದಿಂದ. ಇಲ್ಲಿದ್ರೆ ನಾನು ಅದಕ್ಕೂ ರೆಡಿ ಇರ್ಲಿಲ್ಲ ನಿಜವಾಗಿ. ಅವಳದೊಂದು ಆಸೆ ಇತ್ತು, ಅದಕ್ಕೆ ಮಾತ್ರ ಅವನಿಗೆ ಮಾಡಿದ್ದು. ಇದ್ರೆ ನನಗೆ ಎಂತ ಸಹ ಬೇಡ ಅಂತ ಆಗಿದೆ. ಕೂದಲೆಲ್ಲ ಬಿಳಿಯಾಗಿದೆ, ಡೈ ಮಾಡ್ಲಿಲ್ಲ. ಅಜ್ಜಿ ಆಗಿದ್ದಾರೆ ಇಬ್ರು. ಅಮ್ಮ ಡೈ ಮಾಡಿದ್ರ? ಇಲ್ಲ ನಿನ್ನೆ ಡ್ಯಾಡಿ ಚಾನ್ಸ್ ಅವರ ಲೈಫ್ ಡೈ ಎಲ್ಲ ಮಾಡಿ ಎಲ್ಲ ರೆಡಿ ಆಗಿದ್ದಾರೆ. ಈಗ ಹೊರಟಿದ್ದೀವಿ ನಾವು ಸೀದಾ ಬ್ಯೂಟಿ ಪಾರ್ಲರ್ಗೆ ಹೋಗೋದು. ಹಾಗೂ ಅಲ್ಲಿಂದ ಇನ್ನೂ ಸುಮಾರು ಕೆಲಸ ಉಂಟು. ಬೇಗನೆ ಆಗಿ ಹೊರಟ್ರೆ ಸಾಕಂತಾಗಿದೆ.
ಅಲ್ವಾ ತಿಮ್ಮಿ? ಹೌದು. ಇವಳಿಂದ ಎಲ್ಲ ಎಂತ ಎಂತ ನನ್ನ ಎಂತ ಎಂತ ಹೇಳಿ. ತಿನ್ಬೇಡ ಅಲ್ಲಿ, ಇವತ್ತು ನನಗೆ ಉಗುರು ಹಾಕಿಸ್ತಾರೆ. ಉಗುರು ತಿನ್ಬೇಡ ನಂದು. ಅದು ಉಗುರು ಹಾಕಿಸೋ ಮುಂಚೆ ತಿಂದು ಬಿಡುವ ಉಳ್ದದೆಲ್ಲ. ನಾನ್ ತಿನ್ನೋದ ನೀವು ತಿನ್ನೋದ? ನಂಗೆ ಬುದ್ಧಿ ಇಲ್ಲ. ಗಜ್ಜಿ ಗಲ್ಲಿ ಬುದ್ಧಿ ಇವರಿಗೆ ಉಗುರು ಹಚ್ಚುದು. ಹೌದಪ್ಪ, ಇನ್ನೇನಿಲ್ವಾ? ನೀವೆಲ್ಲ ಅದು ನೋಡಿದಿರ ನಾನು ಉಗುರು ಹಚ್ಚುದು? ಅವಳು ಸುಮ್ಮನೆ ಹೇಳುದು. ಎಂತ ಮಾಡ್ತಿರ್ತೀರ? ಎಲ್ಲಿ ವಿಜಯ್ಗೆ ಹೋಗ್ತಾ ಇದೀವಿ ನಾವು. ವಿಜಯಲ್ಲಿ ಇರೋದು ಅವ್ರದ್ದು ಶಾಪ್. ಓಕೆ, ಇವಾಗ ಬಿಲ್ಡಿಂಗಿಗೆ ಬಂದಿದ್ದೀವಿ. UG 11 ಅಂತ ಉಂಟು, ಹುಡುಕ್ತಾ ಇದ್ದೀವಿ. ಚೆನ್ನಾಗಿದೆ ಅಲ್ಲ ಬಿಲ್ಡಿಂಗ್? UG 7, UG 10 ಇಲ್ಲೇ ಉಂಟು UG 11. ಓಕೆ, ಈಗ ಶಾಪ್ ಹತ್ರ ನಾವು ಬಂದಿದ್ದೀವಿ. ಒಳಗಡೆ ಹೋಗಬೇಕು. ಫಸ್ಟ್ ಟೈಮ್ ಮಾಡಿಸೋದು, ಹಾಗೆ ನೋಡೋಣ. ಇವಾಗ ಹೀಗೆ ಇದ್ದಿದ್ದು ಆಮೇಲೆ ಯಾವ ರೀತಿ ಬರುತ್ತೆ ನೋಡೋಣ. ಓಕೆ, ಇವಾಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ವಿ. ನೇಲ್ಡ್ ಇಟ್ ಅಂತ ಹೇಳಿ ಶಾಪ್ ಇದು, ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ ಒಳಗಡೆ. ಹಾಗೂ ನಮಗೆ ಫಸ್ಟ್ ಟೈಮ್ ಆದ್ದರಿಂದ ಅಲ್ಲಿ ಹೋಗಿ ಏನು ಮಾಡೋದು, ಏನು ಹೇಳೋದು ಎಂತ ಸಹ ಗೊತ್ತಾಗ್ತಿರ್ಲಿಲ್ಲ. ಆದರೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗಲಿಲ್ಲ. ಅವರ ಎಲ್ಲ ರೀತಿಯಲ್ಲಿ ಮ್ಯಾನೇಜ್ ಮಾಡಿದರು. ಇವಾಗ ಶಾಪಿಗೆ ಎಂಟರ್ ಮಾಡಿದ್ದೀವಿ ನಾವು. ಇಲ್ಲಿ ನೇಲ್ ಎಕ್ಸ್ಟೆನ್ಷನ್ ಹಾಗೂ ನೆಕ್ಸ್ಟ್ ಐಲ್ಯಾಶ್ ಮಾಡ್ತಾರೆ. 2 ಸರ್ವಿಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ನಾನಿದು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಎಲ್ಲಿ ಬರುತ್ತೆ ಅಂತ ಹೇಳಿ. ಇವಾಗ ನೋಡೋಣ ಯಾವ ರೀತಿ ಮಾಡ್ತಾರಂತ ಹೇಳಿ. ಫಸ್ಟ್ ಟೈಮ್ ಮಾಡೋದ್ರಿಂದ ನಾನು ಮತ್ತು ತಿಮ್ಮಿ ತುಂಬ ಎಕ್ಸೈಟ್ಮೆಂಟಲ್ಲಿದ್ವಿ. ಹಾಗೆ ಒಂದೊಂದೇ ಇವಾಗ ಸ್ಟಾರ್ಟ್ ಆಗಿದೆ ಕೆಲಸ. ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಲಾಸ್ಟ್ ಲುಕ್. ಓಕೆ, ಫಸ್ಟಿಗೆ ನನ್ನ ಸ್ಕಿನ್ ಇದು ಮಾಡ್ತಾ ಇದ್ದಾರೆ ಈಗ. ಟೈಮ್ ಇಲ್ಲದೆ ಎಂತ ಮಾಡಲಿಕ್ಕೂ ಆಗಲಿಲ್ಲ, ಹಾಗೆ ಉಂಟು. ಓಕೆ, ಗೃಹ ಪ್ರವೇಶಕ್ಕೆ ಏನು ಕೂಡ ಇದು ಮಾಡಲಿಕ್ಕೆ ಆಗಲಿಲ್ಲ. ಜಸ್ಟ್ ಇದ್ದಾದರೂ ಒಂದು ಮಾಡೋಣ ಅಂತೇಳಿ ಬಂದಿದ್ದೀವಿ. ಇವಾಗ ಟೈಮ್ ತಗೊಂಡು ಫುಲ್ ಈಗ ಎಕ್ಸ್ಟೆನ್ಷನ್ ಮಾಡಿ ಈಗ ನೆಕ್ಸ್ಟ್ ಕೆಲಸ ಮಾಡಲಿಕ್ಕೆ ಉಂಟು. ಆವಾಗ ಏನಾಗುತ್ತೆ ಗೊತ್ತಿಲ್ಲ ನನಗೆ, ಯಾವ ರೀತಿ ಮೇಂಟೈನ್ ಮಾಡೋದು ಇದನ್ನು ಅಂತೇಳಿ. ಸ್ಟೈಲಲ್ಲಿ ಮಾಡಲಿಕ್ಕೆ ಬಂದಿದ್ದೀವಿ ಇವಾಗ. ಕಲರ್ ಯಾವ್ದು ನೀವು ಹಾಕಿದರೆ ಒಳ್ಳೆಯದು ಅಥವಾ ಹೇಗೆ ಅದನ್ನು ಮೇಂಟೈನ್ ಮಾಡಬೇಕು, ನೆಕ್ಸ್ಟ್ ಯಾವ ರೀತಿ ಶೇಪ್ ಬೇಕು ಎಲ್ಲವನ್ನು ಕೇಳಿ ಅವರು ಮಾಡ್ತಾಯಿದ್ರು. ಯಾವ್ದು ಬೇಕು ನಮಗೆ? ನಾನು ಒಂದೊಂದು ಫಿಂಗರಿಗೆ ಒಂದೊಂದು ಹಾಕ್ತೇನೆ. ಹಾಕು, ಎಲ್ಲ ಮಿಕ್ಸ್ ಮಾಡಿ ಹಾಕು. ನೀವು ಯಾವ್ದು ಹಾಕ್ತೇನೆ? ನಾನು ಸ್ವಲ್ಪ ಮ್ಯಾಟಲ್ಲಿ. ಮ್ಯಾಟಾ? ಬೇಡವಾ? ಸ್ಟೇನ್ ಆಗುತ್ತೆ. ಮ್ಯಾಟ್ ಬೇಡ, ನನಗೆ ಜೆಲ್ ಬೇಕು. ಓಕೆ, ಜೆಲ್ ಒಳ್ಳೇದು ಕಾಣಿಸುತ್ತೆ. ಗ್ಲಾಸಿ ಹಾಕಂಚುತ್ತೆ. ನೀವು ಯಾರು ಹಾಕ್ತೀರಾ? ಇದಾಗ್ಬೋದಾ? ಚೆಂದ ಉಂಟು. ತಿಮ್ಮಿಗೆ ನೋಡಿ, ತಿಮ್ಮಿ ಡಾಯನಾದ್ಲು. ತುಂಬ ಪೇಷನ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಅಂದರೆ ನಮಗೆ ಎಷ್ಟು ಉದ್ದ ಬೇಕು ಅಥವಾ ಯಾವ ರೀತಿಯ ಶೇಪ್ ಬೇಕು, ಒಮ್ಮೆಲೆ ಅದು ಸರಿಯಾಗದಿದ್ದರೆ ಅದನ್ನು ಮತ್ತೆ ಇದು ಮಾಡಿ ಹಾಕಿ ಎಲ್ಲನೂ ಇದು ಮಾಡ್ತಾಯಿದ್ರು. ಅಂದರೆ ನಮಗೆ ಇಷ್ಟ ಆಗದಿದ್ದರೆ ಅದನ್ನು ತೆಗೆದು ಮತ್ತೊಮ್ಮೆ ಕೂಡ ಮಾಡ್ತಾಯಿದ್ರು ಅವರು. ಕಲರ್ ಒಂದ ಎರಡ ಎಷ್ಟೋ ಕಲರ್ಸ್, ಎಷ್ಟೋ ಡಿಸೈನ್ ಅವರ ಹತ್ರ ಇತ್ತು. ನಮಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಯಾವ್ದು ಹಾಕೋದು ಯಾವ್ದು ಬಿಡೋದು ಅಂತ ಹೇಳಿ.
ಓಕೆ, ಆಗ್ತಾ ಬಂತು ನೋಡಿ. ಒಂದು ಕೈದಾಯಿತು, ಇನ್ನೊಂದು ಕೈದು ನೋಡ್ತಾ ಇದ್ದಾರೆ ಈಗ. ಸ್ವಲ್ಪನೂ ಹೆಚ್ಚು ಕಮ್ಮಿ ಆದರೆ ಅದನ್ನು ಮತ್ತೆ ಅವರು ಕರೆಕ್ಟ್ ಮಾಡಿ ಕೊಡ್ತಾರೆ. ಅಂದರೆ ನಮಗೆ ಯಾವ ರೀತಿ ಇಷ್ಟ ನೋಡಿ ಅದೇ ರೀತಿ ಮಾಡ್ತಾ ಇದ್ದಾರೆ. ಯಾವ ಶೇಪ್ ಬೇಕು, ಯಾವ ಕಲರ್ ಬೇಕು, ಹೇಗೆ ಬೇಕು ಎಲ್ಲ ಕೂಡ ಚೆಂದ ಕಂಡ್ರೆ ಆಯಿತು. ಕೇವಲ ಅಲ್ಲಿ ಇರುವಂಥ ಡಿಸೈನ್ ಮಾತ್ರ ಅಲ್ಲ, ನಿಮಗೆ ಯಾವುದಾದ್ರೂ ಡಿಸೈನ್ ನಿಮ್ಮ ಹತ್ರ ಇದೆ ಆದರೂ ನಿಮಗೆ ಇಷ್ಟವಾಗಿದ್ದಿದೆ ಆದರೂ ಅದನ್ನು ತೋರಿಸಿದ್ರು ಅವರು ಸೇಮ್ ಅದೇ ರೀತಿ ನಿಮಗೆ ಮಾಡಿ ಕೊಡ್ತಾರೆ. ಓಕೆ, ಲ್ಯಾಶಸ್ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀನಿ ಇವಾಗ. ನೋಡಬೇಕು ಯಾವ ರೀತಿ ಆಗುತ್ತೆ. ನ್ಯಾಚುರಲ್ ಅಂತ ಹೇಳಿದ್ದೀನಿ ನಾನು, ಹೇಗೆ ಕಾಣುತ್ತೆ ನೋಡೋಣ. ಇಲ್ಲದ್ರೆ ಮೇಕಪ್ ಮಾಡುವಾಗ ಹೆಚ್ಚಾಗಿ ಲ್ಯಾಶಸ್ ಹಾಕ್ತಾರೆ, ನನಗೆ ಆ ರೀತಿ ಬೇಡ, ಅದಕ್ಕೆ ಇಲ್ಲಿ ಮಾಡಿಸ್ತಾ ಇದ್ದೀನಿ. ಓಕೆ, ಲ್ಯಾಶಸ್ ಅಂದರೆ ಹಾಕುವಾಗ ಕೇಳ್ತಾರೆ, ಅಂದರೆ ತುಂಬ ಲಾಂಗ್ ಬೇಕಾ, ಶಾರ್ಟ್ ಬೇಕಾ, ನ್ಯಾಚುರಲ್ ಬೇಕಾ, ಅಥವಾ ಕರ್ಲ್ಸ್ ಯಾವ ರೀತಿ ಬೇಕು, ಫ್ಲ್ಯಾಟ್ ಬೇಕಾ, ಎಲ್ಲವನ್ನು ಕೂಡ ಹಾಗೆ ನಾನು ಚೂಸ್ ಮಾಡಿದ್ದೀನಿ. ಇವಾಗ ನೋಡಬೇಕು ಹೇಗೆ ಕಾಣ್ತೀನಿ ಅಂತ ಹೇಳಿ. ಓಕೆ, ಐ ಲ್ಯಾಶಸ್ ಅಂತ ಹೇಳುವಾಗ ಕೆಲವ್ರಿಗೆ ಎನಿಸ್ಬೋದು ಏನಪ್ಪ ಇದು ಹೇಗೆ ಆಗುತ್ತೆ ಏನೋ ಅಂತ ಹೇಳಿ. ಏನು ಕೂಡ ನಿಮಗೆ ಕಿರಿಕಿರಿ ಆಗಲ್ಲ, ನೋವು ಆಗಲ್ಲ, ಏನು ಕೂಡ ಆಗಲ್ಲ. ತುಂಬ ನಿಧಾನವಾಗಿ ಅವರು ಮಾಡಿಕೊಡ್ತಾರೆ, ನಿಮಗೆ ಗೊತ್ತೇ ಆಗಲ್ಲ. ಚೆನ್ನಾಗಿ ಕಣ್ಮುಚ್ಚಿ ಮಲಗಿದ್ರೆ ಆಯಿತು ಅಲ್ಲಿ. ನಂದಾಯಿತು. ಗುಂಡಿದ್ದು ನೋಡಿ, ಆಗ ಕೂತ್ಕೊಂಡಿದ್ದಾರೆ ನನಗಿಂತ ಫಸ್ಟ್. ಕೂತ್ಕೊಂಡ್ರು ಈಗ ಸುಸ್ತಾಗಿ ಮಲಗಿದ್ದಾರೆ. ತೋರ್ಸು ಅವ್ರದ್ದು ಐ ಆಪ್ರೇಷನ್, ನೇಲ್ ಆಪ್ರೇಷನ್ ಎಲ್ಲ ಆಗ್ತಾ ಉಂಟು ಅಲ್ಲ ಗುಂಡು? ನಾನು ಫಾಸ್ಟ್ ಅಲ್ಲ, ಅದಕ್ಕೆ ನಂದು ಬೇಗ ಆಯ್ತು ನೋಡಿ. ನೀನೇ ಮಾಡಿದ್ದ? ಮತ್ತೆ ಚೆಂದ ಬಂದಿದೆಯಲ್ಲ, ಫಸ್ಟ್ ಟೈಮ್ ಮಾಡಿಸೋದು. ಕ್ಲೀನ್ ಮಾಡಿದ್ದಾರೆ, ಚೆಂದ ಮಾಡಿದ್ದಾರೆ ಅಲ್ಲ ಗುಂಡು? ಗುಂಡಿದ್ದು ಆಗ್ತಾ ಉಂಟು. ಈಗ ನಮಗೆ ಕಾಫಿ ತಂದು ಕೊಟ್ಟರು, ನಾವು ಕಾಫಿ ಕುಡಿತಾ ಇದ್ದೀವಿ. ನೀಲ್ ಪೇಂಟ್ ಸೇಮ್, ಅಂದರೆ ಡಿಸೈನ್ ಚೇಂಜ್ ನೋಡಿ. ಎಷ್ಟು ಚೆನ್ನಾಗಾಯ್ತು ನೋಡಿ. ನಾನು ತುಂಬ ಸಿಂಪಲ್ ಇಟ್ಟೆ, ಅಂದರೆ ತುಂಬ ಇದು ಮಾಡಲಿಲ್ಲ, ಅವಳಷ್ಟು ಓವರ್ ಮಾಡಲಿಲ್ಲ. ನನಗೆ ಇದೇ ಇಷ್ಟೇ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಪರ್ಫೆಕ್ಟ್ ಇದೆ. ಫುಲ್ ನ್ಯಾಚುರಲ್ಲೇ ಕಾಣುತ್ತೆ, ಗೊತ್ತೇ ಆಗಲ್ಲ ಏನಾದರೂ ಸ್ಟಿಕ್ ಮಾಡಿದ್ದೀವಿ ಅಂತೇಳಿ. ಅಂದರೆ ಸ್ಟಿಕ್ಕಲ್ಲ, ಇದು ಫುಲ್ಲು ಕ್ಲೀನ್ ವರ್ಕ್ ನೋಡಿ. ನನಗಂತೂ ತುಂಬ ಖುಷಿಯಾಯಿತು. ಐ ಲ್ಯಾಶಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಹಾಗೂ ನನ್ನ ನೇಲ್ಸ್ ಕೂಡ. ನಿಮಗೂ ಈ ರೀತಿ ಬ್ಯೂಟಿಫುಲ್ ನೇಲ್ಸ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ನೀವು ಖಂಡಿತ ನೋಡಿಕೊಂಡು ಒಮ್ಮೆ ವಿಸಿಟ್ ಮಾಡ್ಬೋದು. ಓಕೆ, ಏನಾಗುತ್ತೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಮನೆ ಆಗುತ್ತಾ ಇಲ್ವಾ, ಫುಲ್ ಅಂದರೆ ಫುಲ್ ಟೆನ್ಷನಲ್ಲಿದ್ದೀನಿ.
ನಿನ್ನೆಯಿಂದ ಅಳು ನಿಲ್ತಾನೆ ಇಲ್ಲ ನಂದು, ನಿಜವಾಗ್ಲೂ ಹೇಳಲಿಕ್ಕೆ ಹೋದರೆ ನಿಮಗೆ. ಎಂತ ತಿಮ್ಮಿ, ಗೃಹ ಪ್ರವೇಶಕ್ಕೆ ಒಂದು ದಿನ ಇರುದು, ಒಂದೇ ಒಂದು ದಿನ. ಇನ್ನು ಯಾಕೆ ನಾವು ಇಲ್ಲಿದ್ದೀವಿ? ಕೆಲಸ ಆಗ್ಲಿಲ್ಲ. ಆಗತ್ತಾ? ಕೆಲಸ ಮಾಡಿ ಕೊಡ್ಲಿಲ್ಲ ನಮ್ಗೆ, ಯಾರಿಲ್ಲ, ನಾವು ಕೂತ್ಕೊಂಡಿದ್ದೀವಿ, ಬೇರೆ ಯಾರಿಲ್ಲ. ಇಲ್ಲಿ ಸ್ವಲ್ಪ ಕೆಲಸ, ಅದು ಬೇರೆ ಕೆಲಸ, ಅದು ನಾವು ಮಾಡಿಸೋದು ಕೆಲಸ, ನಾವು ಮಾಡಿಸ್ ಎಕ್ಸ್ಟ್ರಾ ಕೆಲಸ. ಇದು ಕೆಲಸ ಸಿವಿಲ್ ಬುಕ್ ಕೆಲಸ ನೋಡಿ. ಸುಮಾರು ಬಾಕಿ ಉಂಟು. ಎಷ್ಟು ಪೆಂಡಿಂಗ್ ಇದೆ ನೋಡಿ. ಇಲ್ಲಿ ಯಾರು ನಿಲ್ಬೇಕು, ಯಾರು ಸ್ಟೆಪ್ಸೇ ಆಗ್ಲಿಲ್ಲ ಇನ್ನು. ಅಲ್ಲ, ಯಾರು ನಿಲ್ಬೇಕು, ಯಾರು ಗೃಹ ಪ್ರವೇಶಕ್ಕೆ ಬರುವಾಗ ಎಂತ ಹೇಳುದು ನಾವು? ಸ್ಟೆಪ್ಸ್ ಆಗ್ಲಿಲ್ಲ, ನೆಕ್ಸ್ಟ್ ಮಾಡಿ ಕೊಡೋದು ಅಂತ ಹೇಳುದು. ಇಲ್ಲಿ ನಿಲ್ಸೋದು, ಯಾರು ಮಾಡಿಸ್ತಾ ಇದ್ರು ನೋಡಿ ಕೆಲಸ, ಅವರ ನಿಲ್ಸೋದು, ಉತ್ತರ ಕೊಡಿ ಅಂತ ಹೇಳಿ. ಒಂದು ಆಚೆ ಒಂದು ಈಚೆನಾ? ಹಾ, ಉತ್ತರ ಕೊಡಿ, ಯಾಕೆ ಕೆಲಸ ಆಗ್ಲಿಲ್ಲ, ನಾವೇನಾದ್ರೂ ದುಡ್ಡು ಕೊಡ್ಲಿಲ್ವಾ ಅಥವಾ ಟೈಮ್ ಕೊಡ್ಲಿಲ್ವಾ, ಯಾಕೆ ಆಗ್ಲಿಲ್ಲ? ಕೆಲವರು ಹೇಳ್ತಿದ್ರಲ್ಲ, ಅಕ್ಕ ನೀವು ಬೇಗ ಅವಸರ ಮಾಡಿದ್ರೆ ಈ ಗೃಹ ಪ್ರವೇಶ ಮಾಡ್ಲಿಕ್ಕೆ. 2.5 ವರ್ಷ ಅವಸರ ಆಯ್ತಾ? ಹೌದು, 2.5 ವರ್ಷ ಬೇಕಾ? ಅದು ಕೂಡ ಕಂಪ್ಲೀಟ್ ಆಗದೆ. ಇಷ್ಟು ದಿನ ಎಲ್ಲರೂ ಸುಮ್ಮನೆ ಇದ್ರು, ಆದ್ರೆ ಈಗ ನಮ್ಮ ಡೇಟಿಗೆ ನಮ್ಗೆ ಆಗ್ಲಿಲ್ಲ ಅಂದ್ರೆ ಹೇಗೆ? ಎಂತ ಮಾಡುದು, ನಂಬಿದವರು ಕೈ ಕೊಟ್ರು, ಬೇಜಾರಾಯ್ತು. ತುಂಬಾ ಆಸೆ ಪಟ್ಟಿದ್ವಿ ಗೃಹ ಪ್ರವೇಶಕ್ಕೆ, ತುಂಬಾ ಜಾಲಿ ಮಾಡ್ಬೇಕಂತ. ಗೃಹ ಪ್ರವೇಶಕ್ಕೆ ಇರ್ತೀವಲ್ಲ, ನಿಲ್ಬೇಕಂತ ಎನಿಸಿದ್ದು, ಆದ್ರೆ ಆಗೋಲ್ಲ. ಒಂದೇ ದಿನ ಅಲ್ಲ, ಗೃಹ ಪ್ರವೇಶದ ದಿನ ಮಾತ್ರ ಇರ್ಲಿಕ್ಕಾಗತ್ತೆ. 1-2 ದಿನ ನಿಲ್ಲುದು, ಮತ್ತೆ ಹೋಗುದು, ಮತ್ತೆ ಪುನಃ ಕೆಲಸ ಸ್ಟಾರ್ಟ್. ಪರವಾಗಿಲ್ಲ, ನಮ್ದು ಫಂಕ್ಷನ್ ಒಳ್ಳೇದಾಗಿ ಆಗ್ಲಿ, ಎಲ್ರು ಬೇಡಿ. ಹೌದದೇ ಇರ್ಲಿ, ಆಗ್ಲಿ. ನಾಳೆ ಅಲ್ಲ, ನಾಡ್ದು ಅಲ್ಲ ನಮ್ದು ಫಂಕ್ಷನ್. ನಾವು ಈಗ ಫುಲ್ ರೆಡಿ ಆಗಿ, ಅಂದ್ರೆ ತುಂಬಾ ಪ್ರಿಪರೇಷನ್ ಮಾಡ್ಬೇಕಿತ್ತು ನಮ್ದು ಸೆಲ್ಫ್, ಅಥವಾ ಇಲ್ಲಿ ಸೆಟ್ಟಿಂಗ್ ಮಾಡ್ಬೇಕಿತ್ತು. ಸೆಲ್ಫ್ ಪ್ಯಾಂಪರಿಂಗ್ ಎಲ್ಲ ಏನಾಗ್ಲಿಲ್ಲ, ಇದೊಂದೇ ಮಾಡಿದ್ದಲ್ಲ ಅಲ್ಲ ಗುಂಡು? ಇದೊಂದು ಅದು ನಾವು ಮಾತ್ರ. ಇವರು ನೋಡಿ, ಅವರು ಇನ್ನೂ ಎಂತ ಮಾಡ್ಲಿಲ್ಲ ಗಂಡ್ಮಕ್ಳು. ಅನ್ನ ನೋಡಿ, ಅನ್ನ 10 kg ಇಳಿದಿದ್ದಾರೆ. ಫುಲ್ ಎಲ್ರು ದೇವದಾಸ ಆಗಿದ್ದಾರೆ ಹುಡುಗರೆಲ್ರು. ಅಣ್ಣನ ಕೇರ್ ತಕೊಳ್ಳಿ ಅಂತ ಹೇಳ್ತಾ ಇದ್ರು ಎಲ್ಲ. ಅಣ್ಣ ಸಪುರ ಆಗಿದಾರಂತ. ಯಾರು ಆಗ್ತಾರೆ ಈಗ ಟೆನ್ಷನ್ ಕೊಟ್ರೆ. ಗಂಟೆ ಎಷ್ಟಾಯ್ತು? 10:31. 10:31 ಅವಸ್ಥೆ. ಊಟ ಮಾಡ್ಲಿಕ್ಕಿಲ್ವಾ ಗುಂಡವ? ಊಟ ಮಾಡ್ಲಿಕ್ಕಿಲ್ವಾ? ಊಟ ಮಧ್ಯಾಹ್ನನೂ ಇಲ್ಲ, ಸಂಜೆನೂ ಇಲ್ಲ, ನೈಟು ಇಲ್ಲ. ಧರಣಿ ಕೂತ್ಕೊಂಡಿದೀವಿ ನಾವು. ಮನೆ ಎದುರುಗಡೆ ಅಲ್ವಾ? ಹಾ, ಮನೆ ಎದುರುಗಡೆ ಕೂತ್ಕೊಂಡಿದ್ದೀವಿ. ಬರೋಲ್ಲ, ಆಗುದೆಲ್ಲ ಒಳ್ಳೆಯದಕ್ಕೆ. ಹೌದು, ಅಷ್ಟೇ ಒಂದು ಇಟ್ಕೊಂಡಿದೀವಿ, ಆಗುದೆಲ್ಲ ಒಳ್ಳೇದಕ್ಕೆ. ಹೌದು. ಮಳೆ ಬರ್ಲಿಕ್ಕೆ ಇದ್ದದ್ದು ಹೋಗಿದೆ, ಎಂತ ಪಿರಿ ಬಂದದಷ್ಟೇ ಹೋಗಿದೆ. ನಾವು ಅಷ್ಟು ಟೆನ್ಷನ್ ಅಲ್ಲಿ ಇದ್ವಿ, ಏನ್ ಮಾಡುದು ಈಗ ಮಳೆ ಬಂದ್ರೆ ಅಂತ ಹೇಳಿ. ದೇವ್ರು ನಂಬಿದ್ರೆ ಕೈ ಬಿಡಲ್ಲ ಹೇಳ್ತಾರೆ ನೋಡಿ ಹಾಗೆ. ಎಲ್ಲ ಕಡೆ ಇಲ್ಲಿ ಚಿಕ್ಕಮಂಗ್ಳೂರೆಲ್ಲ ತುಂಬಾ ಮಳೆ ಅಂತೆ, ಜೋರ್ ಮಳೆ ಅಂತ ಅಮ್ಮ ಹೇಳಿದ್ರು. ಇಲ್ಲಿ ಬರುದು ದೇವರಿಗೆ ಗೊತ್ತುಂಟು, ನಮ್ದು ಕೆಲಸ ಆಗ್ಲಿಲ್ಲ. ಆಯ್ತು, ಬಾಯ್ ಬಾಯ್. ಈಗ ನಾವು ಊಟ ಮಾಡ್ತಾ ಇದ್ದೇವೆ. ಎಂತ ಸ್ಪೆಷಲ್? ಮಟನ್ ಹಾಗೂ ಕಡಲೆ. ಗಂಟೆ 12 ಈಗ ಬಂದಿದ್ದು ನಾವು.
ಈಗ ಊಟ ಮಾಡೋದು. ಮನೆ ಸೆಟ್ಟಿಗೆ ಆಗಲಿಲ್ಲ, ಇನ್ನು ಕೂಡ ತುಂಬ ಟೆನ್ಷನ್ ಆಗ್ತಾ ಉಂಟು. ಎಂತ ಮಾಡುವಂತ ಗೊತ್ತಾಗ್ತಾ ಇಲ್ಲ ಸ್ವಂತ. ಒಂದು ಎಕ್ಸೈಟ್ಮೆಂಟ್ ಇತ್ತು ನೋಡಿ, ಮನೆ ಮನೆ ಅಂತೇಳಿ, ಅದೆಲ್ಲ ಒಟ್ಟಾರೆ ಹೋಗ್ಬಿಟ್ಟಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬೇಜಾರಾಗಿತ್ತು ತುಂಬ. ನಾವು ಎನಿಸಿದಾಗ ಏನು ಕೂಡ ಆಗಲಿಲ್ಲ, ಅದೇ ಬೇಜಾರಾಗುತ್ತೆ ನಮಗೆ. ಬಾ ಊಟ ಮಾಡಿ. ಎಂತ ದಿಮ್ಯದು ನಿನ್ನ ಅಮೀಬಾನ? ಲಾಸ್ಟ್ ಟೈಮ್ ಐಕೆಯಲ್ಲಿ ಹೋಗಿದ್ವಲ್ಲ ಬೆಂಗಳೂರಿಗೆ, ಅಣ್ಣನ ಹತ್ರ ಹೇಳಿದ್ದೆ, ಅಣ್ಣ ತಗೊಂಡು ನನಗೆ ತುಂಬಾ ಇಷ್ಟ ಆಗಿತ್ತು. ಅಣ್ಣ ಇಲ್ಲ, ಅದು ಅಮೀಬಾ ತರ ಒಂದು ಗಲೀಜ್ ಉಂಟು, ನಂಗೆ ಇಷ್ಟ ಇಲ್ಲ ಅಂತ ನಾನು ತಗೊಳ್ಳೋದು. ಮತ್ತೆ ಬೇರೆ ನೋಡಂತ ಹೇಳಿದ್ರು, ಅದು ಒಳ್ಳೆ ಸಿಗ್ಲಿಲ್ಲ, ಅದು ಗಲೀಜದು. ಬಂದಿದ್ವಿ ವಾಪಸ್, ಮತ್ತೆ ಇಲ್ಲಿ ಬಂದು ಆರ್ಡರ್ ಮಾಡ್ತಾ ಅಂತ ಹೇಳಿದ್ವಿ, ಮಾಡಲೇ ಇಲ್ಲ. ಇನ್ನು ಗೊತ್ತಿರಲಿಲ್ಲ ನಿಜ. ಐಕೆ ಇಂತ ಇದು ಫರ್ನಿಚರ್ ಎಲ್ಲ ಬರುತ್ತಲ್ಲ, ನಂಗೆ ಇಷ್ಟ ತುಂಬ ಡಾಲ್ ಅಂತ ಕಲೆಕ್ಷನ್ ಮಾಡ್ತಿದ್ದೆ. ಎಲ್ಲೋಯ್ತು ಮತ್ತೆ? ಕೊಟ್ಟಿಯಾ ಎಲ್ರಿಗೆ? ಯಾರಿಗೆ ಕೊಡ್ಲಿಲ್ಲ, ಬಿಟ್ಟು ಬಂದ. ಕಿತ್ಕೊಂಡ್ರಾ? ಬಿಟ್ಟು ಬಂದರು. ನಿನ್ನಾಗೆ ಉಂಟು, ನಿನ್ನಾಗೆ ಉಂಟು. ಕನ್ನಡದಲ್ಲಿ ಗಾಂಬೆಲ್ಲ ಇನ್ನು ತಲೆ ಮೇಲೆ ಇಡು. ನಾಡಿದ್ದು ಗೃಹ ಪ್ರವೇಶಕ್ಕೆ ತಲೆ ಮೇಲೆ ಇಟ್ಟು ಹೋಗು, ಎಲ್ಲ ಕಡೆ ಹೋಗು. ಬೆಡ್ರೂಮ್ ಅಲ್ಲಿ ಇಡ್ಬೇಕಂತ ಅನ್ಕೊಂಡಿದ್ದೆ. ಇನ್ನೊಂದು ಉರ್ಫಿ ಹೀಗೆ ಬರ್ತೇನೆ ಅಂದು ನಾಡಿದ್ದು ಎಲ್ಸ್ಟೈಲ್.